ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಪಿಯುಸಿ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪೇಪರ್ ಲೀಕ್ ಆಗಿದೆ. ಇದಕ್ಕೆ ರಾಜ್ಯಾದ್ಯಂತ ಸಹಜವಾಗಿ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಣಿತ ಆಯಿತು, ವಿಜ್ಞಾನ ಆಯಿತು, ಇವತ್ತು ಸಮಾಜ ವಿಜ್ಞಾನ. ಇವಾಗ ಡಿಜಿಟಲ್ ಯುಗ, ತುಂಬಾ ಕೇರ್ಫುಲ್ ಆಗಿರಬೇಕು. ಅದಾಗಿಯೂ ಕೂಡ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಶಿಕ್ಷಣ ಇಲಾಖೆ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಹೇಳಿ ಈಗ ಆಕ್ರೋಶ ಪ್ರತಿದಿನನೂ ವ್ಯಕ್ತವಾಗ್ತಿದೆ. ಎಕ್ಸಾಮ್ ಇರುವಂತ ದಿನ ಇವತ್ತು ಸೋಷಿಯಲ್ ಸೈನ್ಸ್ ಪೇಪರ್ ಎಕ್ಸಾಮ್ ನಡೀತಾ ಇದೆ. ಬೆಳಗ್ಗೆ 8:10ಕ್ಕೆ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪರೀಕ್ಷೆ ಶುರುವಾದ ಮೇಲೆ ಆ ಕ್ವೆಶ್ಚನ್ಗಳನ್ನ ಕಂಪೇರ್ ಮಾಡಿದಾಗ ಹೌದು ಇದು ಮುಂಚೆನೆ ಲೀಕ್ ಆಗಿತ್ತು 8 ಗಂಟೆ ಅಷ್ಟೊತ್ತಿಗೆ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಸಚಿವರು ಮಧು ಬಂಗಾರಪ್ಪ? ಬೋರ್ಡ್ನ ಉನ್ನತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪಿಯುಸಿದು ಕ್ವೆಶ್ಚನ್ ಪೇಪರ್ ಲೀಕ್ ಆದಾಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತಲ್ವಾ? SSLC ಇದ್ರ ಬೆನ್ನಲ್ಲೇ ಇದೆ. SSLC ಮಕ್ಕಳಿಗೂ ಹಿಂಗಾಗಬಾರ್ದು ಅಂತ ಹೇಳಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಪಿಯುಸಿಯ ಮೊದಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗಲೇ ನ್ಯೂಸ್ 18 ಈ ಬಗ್ಗೆ ಎಚ್ಚರಿಸಿತ್ತು. ಆದರೂ ಕೂಡ ಸಚಿವರೂ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತಾಳಿದ್ದಾರೆ. ಇದರಿಂದ ಸಹಜವಾಗಿ ಪೋಷಕರಿಗೂ ಆಕ್ರೋಶ ವ್ಯಕ್ತವಾಗ್ತಿದೆ, ವಿದ್ಯಾರ್ಥಿಗಳು ಅಷ್ಟೇ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳು ಸಹಜವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ ಸಚಿವರು ಏನು ಮಾಡ್ತಾ ಇದ್ದಾರೆ? ನ್ಯೂಸ್ 18 ಈ ಬಗ್ಗೆ ಎಚ್ಚರಿಸಿದ್ರು ಕೂಡ ಯಾಕೆ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಹಾಗೆಯೇ ಪೋಷಕರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಇನ್ನು SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಹಾಗಾದ್ರೆ ಶಿಕ್ಷಣ ಇಲಾಖೆ? ಪ್ರತಿದಿನನೂ ಆಗ್ತಿದೆ. ಪಿಯುಸಿದು ಆಯ್ತು, ಈಗ SSLC ಸರದಿ, SSLC ಪ್ರಶ್ನೆ ಪತ್ರಿಕೆನೂ ಸೋರಿಕೆ ಆಗ್ತಾ ಇದೆ. ಈ ಪ್ರಕರಣವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತೇಳಿ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ತನಿಖೆ ಶುರುವಾಗಿದೆ. ಯಾರ ಮೊಬೈಲ್ ಕೋಡ್ನಿಂದ ಸೋರಿಕೆ ಅಂತೇಳಿ ತನಿಖೆ ಶುರುವಾಗಿದೆ. ಇದು ರಿಪೀಟ್ ಆಗದ ರೀತಿಯಲ್ಲಿ ನಾವು ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿದಿನನೂ ಆಗ್ತಿದೆ, ಅದು ಏನು ಕ್ರಮ ಜರುಗಿಸ್ತಾರೋ ಗೊತ್ತಿಲ್ಲ. ಪೇಪರ್ ಲೀಕ್ ಆದ ಸಮಯ ನೋಡಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಈ ಸತಿ ಏನಂದ್ರೆ ಅದಕ್ಕೊಂದು ಕೋಡ್ ಇದೆ, ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗಲೇ ಹೇಳಾಯಿತು. ಗುಲ್ಬರ್ಗ ಮತ್ತು ಇಲ್ಲಿ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು ಕ್ವೆಶ್ಚನ್ ಪೇಪರ್ ಕೊಟ್ಟ ಮೇಲೆ ಬರುತ್ತೆ. ಕೊಟ್ಟ ಮೇಲೆ ಅದು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರು ಆಗಿದೆ ಅಂದರೆ ಟೈಮಿಂಗ್ ಎಲ್ಲ ಬರ್ತದೆ. ಅದನ್ನು ಫಾರೆನ್ಸಿಕ್ಗೆ ಕೊಡಬೇಕಾಗುತ್ತೆ, ಟೆಕ್ನಿಕಲ್ ಟೀಮಿಗೆ ಕೊಡಬೇಕಾಗುತ್ತೆ. ಅದು 9:15ಗೆ ಸೋರಿಕೆ ಆಗಿದೆ ಅಂದ್ಬಿಟ್ಟು ಬಂದರೆ ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಮೊಬೈಲಲ್ಲಿ ಇರ್ತದೆ ಅದು. ಸೊ ಇದನ್ನು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ನೋಡ್ಕೊಂಡು ಏನಾದ್ರು ಆ ಥರ ಇಲಾಖೆಯಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರು ಯಾರು ಕಾರಣಕರ್ತರೋ ಅವ್ರ ಮೇಲೆ ಆ್ಯಕ್ಷನ್. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಶಿಕ್ಷಣ ಇಲಾಖೆ ಅದರಲ್ಲೂ ಸಚಿವರು ಈ ಪ್ರಕರಣವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪಿಯುಸಿ ಆಯ್ತು, ಈಗ SSLC ಪ್ರಿಪರೇಟರಿಯ ಕ್ವೆಶ್ಚನ್ ಪೇಪರ್ನ ಸರದಿ ಪ್ರತಿದಿನವೂ ಲೀಕ್ ಆಗ್ತಿದೆ. ಇವತ್ತು ಲೀಕ್ ಆದ ಕ್ವೆಶ್ಚನ್ ಪೇಪರ್ಗೆ ಆನ್ಸರ್ ಅನ್ನ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಇಲ್ಲಿ ಶಿಕ್ಷಣ ಸಚಿವರು ಒಂದು ಸಮರ್ಥನೆಯನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಒಂದ್ ಕಡೆ ತನಿಖೆ ಆಗ್ತಿದೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಲೀಕ್ ಆಗಿದೆ, ಹಂಗಾಗಿ ಸಮಸ್ಯೆ ಆಗ್ತಿಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. 8:10 ಈ ಸುಮಾರಿಗೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತಾನೂ ನ್ಯೂಸ್ 18 ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ. ಸೊ ಎಷ್ಟೊತ್ತಿಗೆ ಲೀಕ್ ಆಯಿತು, ಮತ್ತೆ ಇದು ಯಾರು ಲೀಕ್ ಮಾಡಿದ್ದಾರೆ ಅಂತ ತನಿಖೆನೋ ಮಾಡ್ತಾ ಇದ್ದಾರೆ. ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೆಂಗೆ ಹರಿದಾಡ್ತಾ ಇದೆ, ಕಡಿವಾಣ ಇಮಿಡಿಯೇಟ್ ಹಾಕಕ್ಕೆ ಯಾಕೆ ಆಗ್ತಿಲ್ಲ ಶಿಕ್ಷಣ ಇಲಾಖೆ ಹತ್ರ? ಶರ್ಮಿತಾ ಶೆಟ್ಟಿ, ಎಕ್ಸಾಮ್ ಶುರುವಾಗೋದು, ಪ್ರಿಪರೇಟರಿ ಎಕ್ಸಾಮ್ ಶುರುವಾಗೋದು 10 ಗಂಟೆಗೆ ಶುರುವಾಗೋದು. ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು 8 ಗಂಟೆ, 8:05, 8:10. ಅಂದ್ರೆ ಈ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು. ಇಲ್ಲಿ ಗಮನಿಸಬೇಕಾಗಿರೋದು, ಮಕ್ಕಳಿಗೆ ಎಕ್ಸಾಮ್ ಹಾಲ್ ನ ಒಳಗಡೆ ಹೋಗೋದಕ್ಕೆ 8:10ರಿಂದ 10 ಗಂಟೆವರೆಗೂ ಟೈಮ್ ಸಿಗುತ್ತೆ. ಆ ಗ್ಯಾಪ್ ಅಲ್ಲಿ ಎಲ್ಲರೂ ಕೂಡ ಕ್ವಶನ್ ಪೇಪರ್ ನ ನೋಡ್ಕೊಂಡು ಆರಾಮ್ಸೆ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ? ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಪೋಷಕರ ಒಂದು
ಆರೋಪ, ಜೊತೆಗೆ ಬಹುತೇಕ ಪ್ರಾಮಾಣಿಕ ವಿದ್ಯಾರ್ಥಿಗಳ ಅಳಲು ಕೂಡ ಇದೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೀಕ್ ಆಗ್ತಾ ಇದೆ. ಒಂದೇ ಐಡಿಯಿಂದ ಕಳೆದ 5 ಸಬ್ಜೆಕ್ಟ್ ಕೂಡ ಲೀಕ್ ಆಗಿದೆ. ಅದೇ ಐಡಿಯಿಂದ ಇವತ್ತು ಕೂಡ ಅದೇ ಸಬ್ಜೆಕ್ಟ್ ಲೀಕ್ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರ ಶಿಕ್ಷಣ ಸಚಿವರಿಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಅದೇ ಐಡಿಯಿಂದ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಆ ಐಡಿಯನ್ನ ಯಾಕಿನ್ನು ಬ್ಲಾಕ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ವಿದ್ಯಾರ್ಥಿಗಳಿಗೂ ಗೊತ್ತು ಈ ಐಡಿಗೆ ಹೋಗಿ ಮೆಸೇಜ್ ಮಾಡಿದ್ರೆ ನಮ್ಮ ಕ್ವಶನ್ ಪೇಪರ್ ಸಿಗುತ್ತೆ ಅಂತ. ಸೊ ಬಹುತೇಕ ಜನ ಕಾಯ್ತಾ ಇದ್ರು ಕೂಡ ಆತ ಏನೋ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು, ಇಷ್ಟೆಲ್ಲ ಈ ವಿಚಾರದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು, ಯಾವುದೇ ರೀತಿಯ ಭಯ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಆತ ಒಂದು ಕ್ವಶನ್ ಪೇಪರ್ ಅನ್ನ ಯಾವುದೇ ಮುಲಾಜಿಲ್ದ ಆತ ಕ್ವಶನ್ ಪೇಪರ್ ಅನ್ನ ಹಂಚ್ಕೊಂಡಿದ್ದಾನೆ. ಸೊ ಇದ್ರ ಬಗ್ಗೆ ಶಿಕ್ಷಣ ಸಚಿವರು ಕೊಡುವಂತಹ ಉತ್ತರ ಬಹುಶಃ ಅವರಿಗೆ ಸರಿ ಅನಿಸಬೇಕು. ಪೋಷಕರ ವಲಯದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇರೋದು. ಅವ್ರು ಕೊಡುವಂತಹ ಉತ್ತರ ಸಮಂಜಸವಾಗಿಲ್ಲ ಅನ್ನುವಂಥದ್ದೇ ಸದ್ಯ ಚರ್ಚೆ ಆಗ್ತಾ ಇರೋದು. 10 ಗಂಟೆ ಎಕ್ಸಾಮ್ ಆಗಿ 10:01ಕ್ಕೆ ಕ್ವಶನ್ ಪೇಪರ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ರೆ ಅದನ್ನ ಲೀಕ್ ಅಂತ ನಾವೇ ಯಾಕೆ ಹೇಳ್ತಾ ಇದ್ವಿ? ಲೀಕ್ ಅಂತ ಹೇಳ್ತಾ ಇರಲಿಲ್ಲ. 8 ಗಂಟೆಗೆ ಕ್ವಶನ್ ಪೇಪರ್ ಹರಿದಾಡ್ತಾ ಇರುವಂತಹ ಕಾರಣವೇ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ನಾವು ಹೇಳ್ತಾ ಇರುವಂತದ್ದು. ಸೊ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ದ್ವಿತೀಯ ಪಿಯುಸಿಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದನ್ನು ಕೂಡ ಅಲ್ಲಿನ PU ಬೋರ್ಡ್ ನ ಡೈರೆಕ್ಟರ್ ಒಪ್ಕೊಂಡಿದ್ದಾರೆ. SLCಯ ಪ್ರಶ್ನೆ ಪತ್ರಿಕೆ ಇವತ್ತು ಕೂಡ ಲೀಕ್ ಆಗಿತ್ತು. ಅದನ್ನು ಕೂಡ ಕನ್ಫರ್ಮೇಶನ್ ಗೆ KSEB ಅಧ್ಯಕ್ಷರ ಪ್ರಕಾಶ್ ಅವರ ಹತ್ರ ನಾವು ಮಾತಾಡಿದಾಗ ಅವರು ಕೂಡ ಹೌದು ಲೀಕ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಸೊ ಸಂಬಂಧಪಟ್ಟಂತಹ ಪೊಲೀಸರಿಗೆ ನಾವು ಹೇಳಿದೀವಿ, ಈಗ ದೂರು ಕೊಟ್ಟಿದೀವಿ, ಕಂಪ್ಲೇಂಟ್ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸಬ್ಜೆಕ್ಟ್ ಕೋಡ್ ಇರುತ್ತೆ, ಆ ಕೋಡ್ ಇಂದ ಯಾವ ಕೇಂದ್ರದಲ್ಲಿ ಲೀಕ್ ಆಗಿದೆ ಅಂದ್ರೆ ಯಾವ ಶಾಲೆಯಲ್ಲಿ ಲೀಕ್ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಲೀಕ್ ಮಾಡ್ತಾ ಇರೋರು ಯಾರು? ಲೀಕಾಸುರರಿಗೆ ಹಾಗಾದ್ರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಭಯ ಇಲ್ವಾ? ಪ್ರಿಪರೇಟರಿ ಎಕ್ಸಾಮ್ಗೆ ಹಿಂಗಾದ್ರೆ ಇನ್ ಮೈನ್ ಎಕ್ಸಾಮ್ಗೆ ಮಕ್ಕಳು ಹೆಂಗ್ ಓದ್ತಾರೆ ಅನ್ನೋದು ನಮ್ಮ ಪ್ರಶ್ನೆ, ಜೊತೆಗೆ ರಾಜ್ಯದಲ್ಲಿರುವಂತಹ ಸಾಕಷ್ಟು ಪೋಷಕರ ಪ್ರಶ್ನೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಪ್ರಗತಿ, ಇಷ್ಟನ್ನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವಿಚ್ಛೇದಿತ ಮಹಿಳೆ ಜೊತೆ ಮದುವೆಯಾಗಿ ಮೋಸವನ್ನ ಮಾಡಲಾಗಿದೆ. ಇದು ಸ್ವಲ್ಪ ಡಿಫರೆಂಟ್ ಸ್ಟೋರಿ. 36 ಲಕ್ಷವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನಂತೆ. ಬೆಂಗಳೂರ ಮೋಹನ್ ರಾಜ್ ವಿರುದ್ಧ ಈ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ವಿಚ್ಛೇದಿತ ಮಹಿಳೆ ಜೊತೆಗೆ ಮದುವೆ ಆಗಿದ್ದಾನೆ, ಆಮೇಲೆ 36 ಲಕ್ಷ ಹಣ ತಗೊಂಡು ಈತ ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ಮೋಹನ್ ರಾಜ್ ವಿರುದ್ಧ ಆರೋಪ ಕೇಳಿಬಂದಿದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಳೆದ 10 ವರ್ಷಗಳಿಂದ ಮಹಿಳೆಗೆ ಮೋಹನ್ ಪರಿಚಯ ಆಗಿದ್ದ. 2022ರಲ್ಲಿ ಮಹಿಳೆ ಜೊತೆಗೆ ಮೋಹನ್ ರಾಜ್ ವಿವಾಹ ಮಾಡಿಕೊಂಡಿದ್ದ. 2023ರಲ್ಲಿ ದಂಪತಿಗೆ ಒಂದು ಹೆಣ್ಮಗು ಕೂಡ ಆಗಿತ್ತು. ಮನೆ ಕಟ್ಟೋದಕ್ಕೆ ಚಿನ್ನಾಭರಣ ಮಾರಿ 36 ಲಕ್ಷವನ್ನ ಮಹಿಳೆ ಕೊಟ್ಟಿದ್ದು. 36 ಲಕ್ಷ ಹಣವನ್ನ ಪಡೆದು ಈಗ ಈ ಮೋಹನ್ ರಾಜ್ ವಂಚನೆ ಮಾಡಿದ್ದಾನೆ ಆ ಮಹಿಳೆಗೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ. ಕಳೆದ 10 ವರ್ಷಗಳಿಂದ ಮೋಹನ್ಗೆ ಹಾಗೇನೆ ಆ ಮಹಿಳೆಗೆ ಪರಿಚಯ ಇತ್ತು. 2022ರಲ್ಲಿ ಮದುವೆ ಆಗಿದ್ದಾರೆ. ಆಮೇಲೆ ಒಂದು ಮಗುನೂ ಹುಟ್ಟಿತ್ತು 2023ರಲ್ಲಿ. ದಂಪತಿಗೆ ಒಂದು ಹೆಣ್ಮಗುನೂ ಆಗಿದೆ. ಬಟ್ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಇದ್ದಂಥ ಚಿನ್ನಾಭರಣ ಎಲ್ಲ ಮಾರಿ ಆ ಮಹಿಳೆ ಆತನಿಗೆ ಹಣ ಕೊಟ್ಟಿದ್ದಾಳೆ. ಬರೋಬ್ಬರಿ 36 ಲಕ್ಷ. ಈಗ ಹಣನೂ ಇಲ್ಲ, ಆತನೂ ಇಲ್ಲ ಅನ್ನೋ ಪರಿಸ್ಥಿತಿ. ಅವನು ಸ್ವಲ್ಪ ದುಡ್ಡುಗಳು ಕೊಡು ಅಂತೇಳಿ ನನ್ನ ಮೈ ಮೇಲಿರೋ ಒಡವೆನೆಲ್ಲ ಅಡ ಇಡಿಸೋದು, ಕೆಲ್ಸಕ್ಕೆ ಹೋಗಿರೋ ಸಂಬಳನೆಲ್ಲ GPay ಮೂಲಕ ಕಳಿಸ್ಕೊಳ್ಳೋದು. ಆಮೇಲೆ ನಿಮ್ಮ ಅಣ್ದಿರತ್ತೆ ತಗೋಬಾ, ನಿಮ್ಮ ಅಮ್ಮನ ಒಡವೆ ಇಟ್ಟು ಸ್ವಲ್ಪ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮನೆ ಕರ್ಕೊಂಡೋಗ್ತೀನಿ, ಮನೆ ಕಟ್ಟಿದ್ರೆ ನಾವೇ ತಾನೇ ಇರೋದು, ಆ ಮನೇಲಿ ಇನ್ನು ಯಾರು ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಮೂಲಕ ಎಲ್ಲ ತೊಗೊಂಡಿದ್ದಾನೆ ಸರ್. ಎಲ್ಲ ಕೊಟ್ಟ ಮೇಲೆ ನಾನು ಲಾಸ್ಟಲ್ಲಿ ಏನು ಮಾಡಿಬಿಟ್ಟ, ಗೃಹ ಪ್ರವೇಶ ದಿವಸ ಹೋಗೋಣ ಅಂತ ಹೇಳಿದ್ದಕ್ಕೆ ಕರ್ಕೊಂಡೋಗಿಲ್ಲ ಅವನು. ಇಲ್ಲ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ದುಡ್ಡು ನನಗೆ ಕೊಟ್ಬಿಡು, ಮಕ್ಕಳು ಭವಿಷ್ಯತ್ತಾದರೂ ನಾನು ನೋಡಬೇಕು, ನಡಿ ನಿಮ್ಮ ಅಪ್ಪ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದೆ ಅಷ್ಟೇ ಸರ್. ಅದಕ್ಕೆ ಅವನೇನು ಮಾಡಿಬಿಟ್ಟ, ನೀನೇನಾದರೂ ನಮ್ಮ ಅಪ್ಪ ಮನೆಗೆ ಹೋದರೆ ನಿನ್ನ ಸಾಯಿಸ್ಬಿಡ್ತೀನಿ, ನಿನ್ನ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ, ನೀನೇನಾದರೂ ಹೋಗಿ ನೋಡು ನೀನು ಹಂಗೆ ಅಂತ ಫುಲ್ಲು ಜಗಳ ಮಾಡಿಬಿಟ್ಟ ಸರ್. ಕಮಿಷನರ್ ಆಫೀಸಲ್ಲೂ ಕೊಟ್ಟೆ, DGP ಆಫೀಸಲ್ಲೂ ಕೊಟ್ಟೆ, ಎಲ್ಲ ಕಡೆ ಕೊಟ್ಟಿದ್ದೀನಿ, ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವನು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಪರಿಚಯ 10 ವರ್ಷಗಳಿಂದ, ಮದುವೆ ಇತ್ತೀಚೆಗೆ ಆಗಿದ್ದು. ಬಟ್ ಆಕೆನೇ ಹೇಳ್ಕೊಂಡಿರುವಂತೆ ಸ್ವಲ್ಪ ದುಡ್ಡನ್ನು ನಾನು ಆತನಿಗೆ ಕೊಟ್ಟೆ ಅಂತ ಹೇಳಿ. ಈಕೆ ಡೌಟೇ ಬಂದಿಲ್ವಾ, ಅಥವಾ ಮನೆ ಎಲ್ಲಿ ಕಟ್ಟಿಸ್ತಾ ಇದ್ದಾನೆ ಅಂತ ಒಂದ್ಸತಿ ನೋಡಕ್ಕೂ ಹೋಗಿಲ್ವಾ ಈಕೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ತನ್ನ ಮಗುವಿಗೆ ತಂದೆ ಬೇಕು ಅಂತೇಳಿ ಇವತ್ತು ಪೊಲೀಸ್ ಸ್ಟೇಷನ್ನ ಮೆಟ್ಲಂತ ಹೇರುವಂಥದ್ದಷ್ಟೇ ಅಲ್ಲದೆ
ಸಿಕ್ಕಂತ ಅಧಿಕಾರಿಗಳ ಬಳಿ ಹೋಗಿ ಕೂಡ ಅಷ್ಟೇ ತನಗೆ ನ್ಯಾಯ ಬೇಕು ಅಂತ ಈ ಒಂದು ಸಂತ್ರಸ್ತ ಮಹಿಳೆ ಕೇಳ್ಕೊಳ್ತಾ ಇರುವಂಥದ್ದು. ಇನ್ನು ಈಕೆಗೆ ಈ ಮೋಹನ್ ರಾಜ್ ಎನ್ನುವಂತಹ ವ್ಯಕ್ತಿ ಸುಮಾರು 10 ವರ್ಷಗಳಿಂದಲೂ ಅಂದರೆ 2016ರಿಂದಲೂ ಕೂಡ ಪರಿಚಯ ಇರ್ತಾನೆ. ಪರಿಚಯ ಇದ್ದರೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸ್ನೇಹಿತರಾಗಿರ್ತಾರೆ. ಆದರೆ 2022ರಲ್ಲಿ ಯಾವಾಗ ಈಕೆಗೆ ಮೊದಲ ಗಂಡನಿಂದ ಡಿವೋರ್ಸ್ ಆಗುತ್ತೆ, ಡಿವೋರ್ಸ್ ಆದಂತಹ ಬಳಿಕ ಒಂದು ಮೋಹನ್ ರಾಜ್ರನ್ನ ಮದುವೆ ಕೂಡ ಆಗ್ತಾರೆ. ಮದುವೆ ಆದಂತಹ ಬಳಿಕ ಇಬ್ಬರು ಕೂಡ ಅಷ್ಟೇ ಸುಮಾರು 1 ವರ್ಷದ ಕಾಲ ಸಂಸಾರವನ್ನು ಮಾಡ್ತಾರೆ. ಸಂಸಾರ ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಹೆಣ್ಣು ಮಗು ಕೂಡ ಆಗುತ್ತೆ. ಹೆಣ್ಣು ಮಗು ಹುಟ್ಟಿದ್ದಾದಂತಹ ಬಳಿಕ ಈಕೆಯಿಂದ ಆತ ದೂರ ಹೋಗೋಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಆತನು ಕೂಡ ಅಷ್ಟೇ ಹೇಳ್ಕೊಂಡು ಬಂದಿರ್ತಾನೆ, ನಮ್ಮಿಬ್ಬರಿಗೂ ಕೂಡ ಅಷ್ಟೇ ಒಂದು ಸ್ವಂತ ಮನೆ ಅನ್ನುವಂಥದ್ದು ಇರಬೇಕು ಅಂತ ಹೇಳ್ಬಿಟ್ಟು ಹಂತವಾಗಿ ನನ್ನ ಬಳಿಯಿಂದ ಸುಮಾರು 36 ಲಕ್ಷ ಹಣವನ್ನು ಆತ ತಗೊಂಡಿದ್ದಾನೆ. ಜೊತೆಗೆ ನನ್ನ ಬಳಿ ಇದ್ದಂಥ ಚಿನ್ನಾಭರಣ ಎಲ್ಲವನ್ನೂ ಕೂಡ ಅಷ್ಟೇ ಹಡ ಇಟ್ಟಿದ್ದೀನಿ, ಒಂದಷ್ಟು ಮಾರಾಟ ಮಾಡಿದ್ದೀನಿ, ಆತನಿಗೆ ದುಡ್ಡು ಕೊಟ್ಟಿದ್ದೀನಿ. ಮನೆ ಮಾಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಹೋದಂಥ ವ್ಯಕ್ತಿ ಮನೆಯೂ ಕೂಡ ಇಲ್ಲದೆ ಇವತ್ತು ಬೀದಿಗೆ ಬೀಳುವಂಥ ಸ್ಥಿತಿ ಎದುರಾಗಿದೆ. ಜೊತೆಗೆ ಆತ ಇರುವಂತಹ ಸ್ಥಳಕ್ಕೆ ಹೋಗ್ಬಿಟ್ಟು ನನ್ನ ಮಗುಗೆ ಹುಷಾರಿಲ್ಲ, ಮಗುನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಇವತ್ತು ಇರೋ ಬರೋ ದುಡ್ಡೆಲ್ಲ ನಿನಗೆ ಕೊಟ್ಟಿದ್ದೀನಿ, ದಯವಿಟ್ಟು ಮಗುಗೋಸ್ಕರನಾದರೂ ಬಾ ನನ್ನ ಜೊತೆ ಇರು ಅಂತ ಹೇಳಿದ್ರು ಕೂಡ ಅಷ್ಟೇ ಮೋಹನ್ ರಾಜ್ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ. ಬದಲಾಗಿ ಆತನೂ ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು, ಈ ರೀತಿಯಂಥ ಘಟನೆಗಳಾಗ್ತಾ ಇದೆ ಅನ್ನುವಂಥ ಒಂದು ನೊಂದ ಮಾತನ್ನು ಈ ಒಂದು ಸಂತ್ರಸ್ತ ಮಹಿಳೆ ಈಗಾಗಲೇ ಹೇಳ್ತಾ ಇರುವಂಥದ್ದು. ಜೊತೆಗೆ ಈಗ ಈಕೆ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಳೆ. ಇದಾದಂಥ ಬಳಿಕ DG ಕಚೇರಿಗೆ ಅಲ್ಲಿಯೂ ಕೂಡ ದೂರನ್ನು ಕೊಟ್ಟಿದ್ದಾಳೆ. ಜೊತೆಗೆ ಕಮಿಷನರ್ ಕಚೇರಿಯಲ್ಲಿ ಹೋಗಿ ಅಲ್ಲಿಯೂ ಕೂಡ ದೂರನ್ನು ಕೊಟ್ಟಿದ್ದಾಳೆ. ಆದರೆ ಈಕೆ ಈಗ ಪೊಲೀಸರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದೇನು ಅಂತಂದರೆ, ಮೊದಲನೇದಾಗಿ ಗಂಡನನ್ನು ಬಿಟ್ಟಿದ್ದಾದಂತಹ ಬಳಿಕ ನಿನ್ನ ಸಂಸಾರದಲ್ಲಿ ನಾನು ಇರ್ತೀನಿ, ನಿನ್ನ ಜೊತೆ ನಾನು ಬಾಳ್ತೀನಿ ಅಂತೇಳಿ 2022 ಮದುವೆ ಆದಂಥ ವ್ಯಕ್ತಿ 2023ಕ್ಕೆ ಮಗಳುಟ್ಟಿದ್ದಂಥ ಬಳಿಕ ಹೋದಂಥವ್ನು ಇನ್ನೂ ಕೂಡ ಅಷ್ಟೇ ಬಂದಿಲ್ಲ. ನಾನು ಹೋಗಿ ನನ್ನ ಸಂಸಾರ ಬೇಕು, ಮಗುಗೆ ತಂದೆ ಬೇಕು ಅಂತ ಕೇಳಿಕೊಂಡ್ರು ಕೂಡ ನನ್ನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡ್ತಿದ್ದಾನೆ. ಆ ಕಾರಣಕ್ಕೋಸ್ಕರ ನನಗೆ ಮಗುವಿಗೆ ತಂದೆ ಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಈಗಾಗಲೇ ಪೊಲೀಸರ ಮುಂದೆ ಹೋಗಿ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಆಕೆ ಮಾತ್ರ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು, ನಾನು ಕಂಪ್ಲೇಂಟ್ ಕೊಟ್ಟರೂ ಕೂಡ ನನಗೆ ಯಾವುದೇ ರೀತಿಯಂಥ ನ್ಯಾಯ ಸಿಗ್ತಾ ಇಲ್ಲ, ಪೊಲೀಸರು ಕೂಡ ನನ್ನ ಒಂದು ಕಂಪ್ಲೇಂಟ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕಂತೂ DG ಕಚೇರಿಗೆ ಯಾವಾಗ ಈ ಒಂದು ದೂರು ಹೋಯಿತು, DG ಕಚೇರಿಯಿಂದಲೂ ಕೂಡ ಅಷ್ಟೇ ಪ್ರಕರಣದ ಬಗ್ಗೆ ತನಿಖೆ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದು. ಬಹುತೇಕ ಬನಶಂಕರಿ ಪೊಲೀಸರು ಇಬ್ಬರನ್ನು ಕೂಡ ಅಷ್ಟೇ ಕರೆಸಿ ಮಾತುಕತೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಮಾತುಕತೆಯಾಗಿ ಸಂಸಾರ ಚೆನ್ನಾಗಾಯಿತು ಅಂತಂದ್ರೆ ಓಕೆ, ಇಲ್ಲ ಅಂದಂದ್ರೆ ಈಕೆ ಕೊಟ್ಟಂಥ ದೂರಿನ ಅನ್ವಯವಾಗಿ ಪೊಲೀಸರು ಮೋಹನ್ ರಾಜ್ನನ್ನ ಬಂಧನ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಗೆ.